ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಯೇಸು ಕ್ರಿಸ್ತನಂತೆ ಎಲ್ಲವನ್ನ ತ್ಯಜಿಸುವುದಕ್ಕೆ ಇಂದು ನಮ್ಮ ಮಧ್ಯೆ ಯಾರಾದರೂ ಇದ್ದಾರಾ? ಅದು ಬಹಳ ಬಹಳ ಕಷ್ಟ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 25-26 ನಾವು ನೋಡುವುದಾದರೆ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿ ಅದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಇಂದು ಸಭೆಯನ್ನು ಕಟ್ಟುವುದಕ್ಕೆ ಬಯಸುವಂಥ ಪ್ರತಿಯೊಬ್ಬ ದೈವಜನ ಮಕ್ಕಳೇ, ಕರ್ತನು ಸಭೆಯನ್ನು ಕಟ್ಟುವುದಕ್ಕೆ ಪ್ರೀತಿಸಿದನು. ಸಭೆಯನ್ನು ಕಟ್ಟುವುದಕ್ಕೆ ಪ್ರೀತಿಸಿದನು ಅಂದರೆ ದಿನವೂ ತನ್ನ ಸ್ವೇಚ್ಛ ಜೀವನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಬಿಟ್ಟುಕೊಡುವುದು. ಕ್ರಿಸ್ತನ ದೇಹವಾದ ಸಭೆಯನ್ನು ಕಟ್ಟಲು ಇದರ ಹೊರತು ಬೇರೆ ಸುಲಭವಾದಂಥ ಮಾರ್ಗ ಇಲ್ಲ. ಈ ಮೂಲ ತತ್ವವನ್ನು ನಾವು ಮಾನವ ಇತಿಹಾಸದ ಆದಿಯಿಂದಲೂ ನೋಡಿಕೊಂಡು ಬರುತ್ತಿದ್ದೇವೆ. ಕಾಯಿನ್ ದೇವರಿಗೆ ಕೇವಲ ಒಂದು ಕಾಣಿಕೆಯನ್ನು ತಂದನು. ಆಮೇಲೆ ದೇವರು ಅದನ್ನು ತಿರಸ್ಕರಿಸಿದನು. ಆದರೆ ಹೆಬೆಲ್ ತನ್ನ ಕುರಿಮಂದೆಯಿಂದ ಅತ್ಯುತ್ತಮವಾದದ್ದನ್ನು ತಂದನು ಮತ್ತು ದೇವರು ಅದನ್ನು ಸ್ವೀಕರಿಸಿದನು. ಆದಿಕಾಂಡ 4ನೇ ಅಧ್ಯಾಯ 3, 4, 5 ನೀವು ನೋಡಿ. ಕಾಯಿನನು ಧಾರ್ಮಿಕವಾದಂಥ ಕ್ರೈಸ್ತರನ್ನು ಸೂಚಿಸುತ್ತದೆ. ಅವರು ದೇವರಿಗೆ ತರುವಂಥ ಕಾಣಿಕೆಗಳು ಬಹಳ ಕಡಿಮೆ ಖರ್ಚಿನಲ್ಲಿ ಸಿಗುವಂತಹವು ಅಥವಾ ಯಾವುದೇ ಖರ್ಚು ಮಾಡದೆ ಸಿಗುವವು ಆಗಿರುತ್ತವೆ. ಆದರೆ ಹೆಬೆಲ್ನ ಜೀವಿತವನ್ನು ನೋಡಿ, ಅದು ಆತ್ಮಿಕವಾದಂಥ ವಿಶ್ವಾಸಿಗಳನ್ನು ಸೂಚಿಸ್ತದೆ. ಆತ್ಮಿಕತೆ, ಅವರು ತಮ್ಮಲ್ಲಿರುವ ಎಲ್ಲವನ್ನು ವೆಚ್ಚ ಮಾಡಿ ದೇವರಿಗೆ ಕಾಣಿಕೆಗಳನ್ನು ಅರ್ಪಿಸಿದರು. ಅಬ್ರಹಾಮನು ದೇವರ ಕಡೆಗೆ ಹೋಗೊಟ್ಟು ಮೋರಿಯಾ ಬೆಟ್ಟದ ಮೇಲೆ ಯಜ್ಞವೇದಿಯ ಇಸಾಕನನ್ನು ಅರ್ಪಿಸಿದಾಗ ಅದು ಅವನು ಸಮರ್ಪಿಸಿದ ಬಹುದಾಗಿದ್ದ ಅತ್ಯಂತ ದುಬಾರಿಯಾದಂಥ ಒಂದು ತ್ಯಾಗ. ಹೀಗೆ ಅವನು ಎಬೇಲನ ಯಜ್ಞೆಯನ್ನು ಅನುಸರಿಸಿದನು. ಆದಿಕಾಂಡ 22 ಆದಿಕಾಂಡವನ್ನು ಓದಿ. 1000 ವರ್ಷಗಳ ನಂತರ ಮೋರಿಯಾ ಬೆಟ್ಟದ ಮೇಲೆ ಇದೇ ಜಾಗದಲ್ಲಿ ಆರೋನನ ಕಣದಲ್ಲಿ ದಾವೀದನು ಒಂದು ಹೋಮವನ್ನು ಅರ್ಪಿಸಿ, ನಮಗೆ ಸುಮ್ಮನೆ ಸಿಕ್ಕಿದ್ದನ್ನು ನನ್ನ ದೇವರಾದ ಕರ್ತನಿಗೆ ಯಜ್ಞವಾಗಿ ಅರ್ಪಿಸಲಲ್ಲನೋ ಎಂಬುದಾಗಿ ಹೇಳ್ತಾನೆ. ಆಗ 2 ಸಾಮುವೇಲ 24 ನೋಡಿ, ಆದರೆ ಅರಸನು ಆರೋನನಿಗೆ ಆಗಲ್ಲ, ನಿಶ್ಚಯವಾಗಿ ನಿನ್ನಿಂದ ಕ್ರಯಕ್ಕೆ ಕೊಂಡುಕೊಳ್ತೇನೆ, ಉಚಿತವಾಗಿ ಬಂದ ದಹನ ಬಲಿಗಳನ್ನು ನನ್ನ ದೇವರಾದ ಕರ್ತನಿಗೆ ಅರ್ಪಿಸನು ಅಂದನು. ಹೀಗೆ ದಾವೀದನು ಈ ಕಣವನ್ನು, ಎತ್ತುಗಳನ್ನು 50 ಶೆಕೆಲ್ ಬೆಳ್ಳಿಗೆ ಕೊಂಡುಕೊಂಡನು. ಅಬ್ರಹಾಂ ಮತ್ತು ದಾವೀದನು ಅರ್ಪಿಸಿದ ಬಹಳ ಬೆಲೆಬಾಳುವ ಯಜ್ಞಗಳನ್ನು ದೇವರು ಗಮನಿಸಿದರು. ಇವರು ದುಬಾರಿಯಾದಂಥ ಯಜ್ಞಗಳನ್ನು ಅರ್ಪಿಸಿ ಆ ನಿಖರವಾದ ಸ್ಥಳದಲ್ಲೇ ಮೋರಿಯಾ ಬೆಟ್ಟದ ಮೇಲೆ ಓನಾರ್ನ ಕಣದಲ್ಲಿ ತನ್ನ ಆಲಯವನ್ನು ಕಟ್ಟಬೇಕೆಂದು ಸಾಲೊಮೋನನಿಗೆ ಹೇಳಿದರು. 2 ಪೂರ್ವಕಾಲ 3:1 ನೀವು ಗಮನಿಸಿ. ಆಗ ಸೊಲೊಮೋನನು ಯೆರೂಸಲೇಮಿನಲ್ಲಿ ತನ್ನ ತಂದೆಯಾದ ದಾವೀದನಿಗೆ ಕರ್ತನು ಕಾಣಿಸಿಕೊಂಡ ಸ್ಥಳವಾದ ಮೋರಿಯಾ ಬೆಟ್ಟದ ಮೇಲೆ ದಾವೀದನು ಸಿದ್ಧ ಮಾಡಿದಂಥ ಎಬೂಸಿ ಅನ್ನದ ಓರ್ನಾನ್ನ ಕಣದಲ್ಲಿ ಕರ್ತನ ಆಲಯವನ್ನು ಕಟ್ಟಲು ಪ್ರಾರಂಭಿಸಿದರು. ಪ್ರಿಯರೇ, ಕರ್ತನ ಆಲಯ ಅದು ಮಹತ್ವವುಳ್ಳದ್ದು, ಮಹಿಮಕರವಾದಂಥದ್ದು. ಇಂತಹ ಸಂಪೂರ್ಣ ತ್ಯಾಗದ ಮನೋಭಾವವನ್ನು ಹೊಂದಿದ ಜನರು ಮಾತ್ರ ದೇವರ ಆಲಯವನ್ನು ಕಟ್ಟುವುದಕ್ಕೆ ಸಾಧ್ಯ. ದೇವರ ಆಲಯವನ್ನು ಕಟ್ಟುವುದಕ್ಕೆ ಸಾಧ್ಯ. ದೇವರ ಆಲಯವನ್ನು ಕಟ್ಟುವುದಕ್ಕೆ ಸಾಧ್ಯ. ಈ ಮೂಲಕ ತೋರಿಸಿದರು ಇಂಥವರು ಮಾತ್ರ ಕ್ರಿಸ್ತನ ವಧುವನ್ನು, ಯೆರೂಸಲೇಮನ್ನು ಕಟ್ಟುತ್ತಾರೆ. ಪ್ರಕಟಣೆಗಳು 21:2 ನೋಡ್ತೇವೆ. ಇದಲ್ಲದೆ ಪರಲೋಕದಿಂದ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ದೇವರ ಬಳಿಯಿಂದ ಇಳಿದು ಬರುವುದನ್ನು ಯೋಹಾನನೆಂಬ ನಾನು ಕಂಡೆನು. ಅದು ತನ್ನ ಮೊದಲಿಂಗನಿಗೋಸ್ಕರ ಅಲಂಕೃತಳಾದ ಮೊದಲಿಗೆತ್ತಿಯಂತೆ ಸಿದ್ಧವಾಗಿದೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರಿಗೆ ಸ್ತೋತ್ರ. ಈ ಮುಂಜಾನೆ ಪ್ರಾರ್ಥಿಸಲು ಕೊಟ್ಟಂಥ ಬಲಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ಯಾರ್ಯಾರು ಮಕ್ಕಳು ಸ್ವಾಮಿ ವಿಶೇಷವಾಗಿ ದೇವರೇ ದೂರ ಪ್ರಯಾಣ ಮಾಡ್ತಾ ಇದ್ದಾರೋ, ದೇವರೇ ಟ್ರೈನ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು, ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು, ಬಸ್ಸುಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಮಕ್ಕಳನ್ನು, 2 ವೀಲರ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ಮಕ್ಕಳುಗಳನ್ನು, ವಾಹನಗಳಲ್ಲಿ ದೇವರ ಕಾರುಗಳಲ್ಲಿ ಪ್ರಯಾಣ ಮಾಡ್ತಾ ಇರ್ತಕ್ಕಂಥ ನಿನ್ನ ಮಕ್ಕಳು ನಿಮ್ಮ ರಕ್ತ ಚೆಲ್ತೇನೆ
ಸ್ವಾಮಿ. ಮಕ್ಕಳು ಸುರಕ್ಷಿತವಾಗಿ ತಲುಪಬೇಕಾದಂಥ ಸ್ಥಳಕ್ಕೆ ತಲುಪಲಿ. ಯೇಸು ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸು ನಿಮ್ಮ ರಕ್ತ ಚೆಲ್ಲಲ್ಪಡಲಿ. ಯೇಸು ನಿಮ್ಮ ರಕ್ತ ಚೆಲ್ಲಲ್ಪಡಲಿ ಸ್ವಾಮಿ. ದೇವರ ಸಹಾಯ ಮಾಡು, ಪರಿಶುದ್ಧನೇ ಸಹಾಯ ಮಾಡು, ಮಹೋನ್ನತನೇ ಸಹಾಯ ಮಾಡು, ರಾಜಾದಿರಾಜನೇ ಸಹಾಯ ಮಾಡು, ಎಲ್ಶಡ್ಡಾಯ್ ಸಹಾಯ ಮಾಡು, ಎಬಿನೇಜರ್ ಸಹಾಯ ಮಾಡು ಸ್ವಾಮಿ. ಯಾರ್ಯಾರು 7 ಲ್ಯಾಂಪ್ ಚಾನಲ್ ನೋಡ್ತಾನೋ ಅವರೆಲ್ಲರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೇ